ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮನ್ನ ನಕ್ಷತ್ರಕ್ಕೆ ಬರ್ತಾ ಇರುವಂತಹ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಈ ನಮ್ಮ ನಗುವಿನ ವೇದಿಕೆಯಲ್ಲಿ ಲಾಜಿಕ್ ಇಲ್ಲದೆ ಆಗಿರುವಂತಹ ಹಲವಾರು ಮ್ಯಾಜಿಕ್ಗಳನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ಈಗ ಅದೇ ರೀತಿ ಮುಟ್ಟಿದ್ರೆ ಸಾಕು ಮಕ್ಕಳಾಗೋಗುತ್ತೆ ಅನ್ನೋ ಒಂದು ಮ್ಯಾಜಿಕ್ ನ ತೋರಿಸೋದಕ್ಕೆ ನಮ್ಮ ಎಂಟರ್ಟೈನರ್ಸ್ ರೆಡಿ ಆಗಿದ್ದಾರೆ. ಹಾಗೆ ನಿಮ್ಮೆಲ್ಲ ಚಪ್ಪಾಳೆಗಳೊಂದಿಗೆ ಬರ್ಮಾಡ್ಕೊಳ್ಳೋಣ. ಹುಲಿ ಕಾರ್ತಿಕ್, ಮಾನ್ಸ, ಬಸು, ಧನರಾಜ್, ನಿತಿನ್, ಮಹಿತಾ, ಪ್ರಶಾಂತ್, ಕಾರ್ತಿಕ್ ಹಾಗೂ ಗೊಬ್ಬರಗಾಲ. ನಂಗೂ ಅದೇ ಅನ್ಸ್ತದೆ. ಈ ಸರಿ ಏನೋ ಒಂದ್ ಮಾಡ್ಬೇಕಂತಾನೆ ಬಂದಳಿ ಅವಳು ಮಾಡ್ತಾಳೆ. ಇವತ್ತೇನ್ ಸ್ಪೆಷಲ್ ಹೇಳಿ? ಓ, ಏನ್ ಸ್ಪೆಷಲ್ ಕೇಳ್ತಾಳೆ ಅಂದ್ರೆ ಬರ್ತ್ಡೇ ಇರ್ತದೆ. ಬರ್ತ್ಡೇ ಅದಲ್ಲ ರೀ, ಸರಿಯಾಗಿ ನೆನಪು ಮಾಡ್ಕೊಂಡ್ ಕೇಳಿ. ಓ, ಸೌಮಿನ್ ಬರ್ತ್ಡೇ. ಅಯ್ಯೋ ಅಯ್ಯೋ ನಿಮ್ಮ ಹೋದ್ ಸೀಸನ್ ಇಂದ ಈ ಸೀಸನ್ ಬಾ, ನೆನ್ಪ್ ಮಾಡ್ಕೊಳ್ಳಿ. ನಮ್ದು ಇವತ್ತು ವೆಲ್ಡಿಂಗ್ ಡೇ. ಅದು ವೆಲ್ಡಿಂಗ್ ಡೇ ಅಲ್ಲ, ವೆಡ್ಡಿಂಗ್ ಡೇ. ಎರಡು ಒಂದೇ, ಸುಮ್ನೆ ರೇ. ಎರಡು ಒಂದೇ. ವೆಲ್ಡಿಂಗು ಬೆಂಕಿ ಎತ್ಕೊಂಡ್ರ ಮೇಲೆ ಜಾಯಿಂಟ್ ಆಗ್ತದೆ, ವೆಡ್ಡಿಂಗು ಜಾಯಿಂಟ್ ಆದ್ರ ಮೇಲೆ ಬೆಂಕಿ ಎತ್ಕೊಂಡದ. ಅದಿರ್ಲಿ, ನಮ್ ಮದುವೆ ಆಗಿ 5 ವರ್ಷ ಆಯ್ತು. ನಿಮ್ಗೆ ಏನು ಅನ್ನಿಸ್ತಿದೆ? ನಂಗೂ 5 ವರ್ಷ ಆಗಿದೆ ಅನ್ಸ್ತಾ ಇದೆ. ಅದಲ್ಲ ರೀ, ಮತ್ತೆ ನಮ್ಮಮ್ಮ ದಿನಾ ಫೋನ್ ಮಾಡ್ತಾರೆ. ಅವ್ರಿಗೆ ಮಗು ಬೇಕಲ್ಲ. ನಿಮ್ಮ ಅವ್ವಂಗೆ ಈ ವಯಸ್ಸಲ್ಲಿ ಏನಾಗೈತಿ ಅಳಿಯನ ಹತ್ರ? ನಾನ್ ಹೇಳಿದ್ದು ನಮ್ಮಿಬ್ರಿಗೂ ಮಗು ಬೇಕಂತೆ, ಅದನ್ನ ಅವ್ರು ಎತ್ತ ಆಡಿಸ್ಬೇಕಂತೆ ಅಂತ. ಅಲ್ಲ ಕಣೆ, ಪಿಚ್ ಗಿಳಿದ ತಕ್ಷಣ 6 ಹೊಡಿ ಅಂದ್ರೆ ಹೆಂಗಾಯ್ತದಣ್ಣ? ವಿರಾಟ್ ಏನ್ ಬಂದ ತಕ್ಷಣ 6 ಹೊಡಿತಾನ? ಒಂದ್ 2 ಬಾಲ್ ಆಡ್ತಾನೆ, ಸುತ್ತಮುತ್ತ ನೋಡ್ತಾನೆ, ಆಮೇಲೆ ಕುಟ್ಟಿ ಕುಳಾಯಿಸ್ತಾನೆ. ಓ, ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಟುಡೇ. ಬರ್ತಡೇ ಇಲ್ಲ ಸರ್, ನನಗ್ ಮಗು ಆಯ್ತು. ನಿಮ್ ಮಗು ಆಗಿದ್ಯಾ? ಅಲ್ರಿ, ಕಣ್ಣೆ ಅತ್ತಗಿತ್ತಾಗ ಹೋಯ್ತದೆ, ಮಗು ಹೆಂಗಾಯ್ತು ಅಂತ. ಸರ್, ನಮ್ಮ ಮನೆ ಪಕ್ಕದ ನಿರಂಜನ್ಗೆ 2 ಕಣ್ಣಿಲ್ಲ, ಆದ್ರೂ 2 ಮಕ್ಕಳು. ಓಕೆ, ಥ್ಯಾಂಕ್ ಯು. ಸ್ವೀಟ್ ಕೊಡ್ರಿ ರೇ. ಇದಕ್ಕೆ ಕೊಡ್ರಿ ರೇ. ಗಂಡ ಹೆಂಡತಿ ಸೇರಿ ಒಂದ್ ಮಗು ಮಾಡಕ್ ಆಯ್ತಿಲ್ಲ, ನನ್ನ ಹೆಂಡತಿ ಬಗ್ಗೆ ಮಾತಾಡ್ತಾರೆ. ನೋಡ್ದ ಅತ್ತೆಗೆ ಆಚೆ ಅಕ್ಕಪಕ್ಕದಲ್ಲಿರೋರೆಲ್ಲ ಹೆಂಗ್ ಮಾತಾಡ್ತಾವ್ರ ನಮ್ಗೆ ಅಂತ. ನಾನೇನ್ ಮಾಡ್ಲಿ, ಮನೇಲಿರೋ ಪ್ರಿಂಟಿಂಗ್ ಮಿಷಿನೇ ಸರಿ ಇಲ್ಲ ಅಂದ್ರೆ ಪ್ರಿಂಟ್ ಹೆಂಗ್ರಿ ಬರುತ್ತೆ? ಯಾವನಿ ಪ್ರಿಂಟಿಂಗ್ ಮಿಷನ್ ಸರಿ ಇಲ್ಲ ಅಂತ? ನಾವ್ ಎಸ್ಎಲ್ಸಿಲೆ 3 ಜನಕ್ಕೆ ಅಪ್ಪ ಆದವನು. ಸುಮ್ನೆ ಏನು ಬಂತು ಹೇಳಿದೆ. ಮತ್ತೇನಕ್ ಬಂದ್ಯೋ? ಸರ್ ಸ್ವೀಟ್ ತಗೊಳ್ಳಿ ಸರ್. ಮತ್ತೆ ಸ್ವೀಟ್ ಏನಕ್ಕೆ? ನಮ್ಮ ಅಪ್ಪಂಗ್ ಮಗಾಯ್ತು ಸರ್, ಅಪ್ಪಂಗ್ ಮಗು ಆಯ್ತು, ಅವ್ರಿಗೆ ಮಗು ಆಯ್ತು ಅಂತ ಬರ್ಬೇಡ, ಸಾಯ್ತು ಬಿಡ್ತೀನಿ. ಕೊಡಲೇ ಸ್ವೀಟು ಕೊಡೋದ್ ಯಾಕೆ, ಇಸ್ಕೊಳ್ಳೋದ್ ಯಾಕೆ? ಕಿತ್ತೋದ್ ನನ್ ಮಗನೇ, 3 ಎಂಟ್ರಿ ಬರ್ದ್ಬಿಟ್ಟು ಒಂದೇ ಒಂದ್ ಸ್ವೀಟ್ ಪ್ರಾಪರ್ಟಿ ಕೊಟ್ಟಿದೆ. ಇನ್ನೊಂದ್ಸರಿ ಬರ ಮತ್ತೇನೋ? ಸ್ವೀಟ್ ತಗೊಳ್ಳಿ ಸರ್. ತಾತಂಗ್ ಮಗು ಆಯ್ತಾ? ಇಲ್ಲ ಸರ್, ಎಲ್ಲ ಇದ್ದವ್ರು ನಿಮ್ಗೆ ಮಗು ಆಗಿಲ್ಲ. ಅಲ್ಲ, ಏನಿಲ್ದೋದ್ ನಮ್ಮ ಮನೆ ಹಂದಿಗೆ 12 ಮಕ್ಳಾಗವಂತ. ಮಗು ಮಾಡಕ್ಕಾಗಲ್ಲ, ಏನ್ ಕ್ಯಾಣ ಕಿಸಿತವನೆ. ಅಯ್ಯೋ ದಾರಿಲಿ ಹೋಗೋರೆಲ್ಲ ನನ್ ಮರ್ಯಾದೆ ಕಳಿತಾರಲ್ಲಪ್ಪ.
ಸರ್ ಸರ್ ನೀವು ಫ್ಯಾಮಿಲಿನಾ ಸರ್? ಹೌದೌದು, ಮದುವೆ ಆಗಿ 5 ವರ್ಷ ಆಗಿದೆ ಸರ್ ನನಗೆ ನೀವೇ ಬೇಕಿತ್ತು ಸರ್. ಕರೆಕ್ಟ್ ಆಗಿ ಮಾತಾಡೋ, ಮೊದ್ಲೇ ಅಂತಾರ ನನ್ನನ್ನ. ಇದು ನೋಡಿ ಸರ್, ಹಿಂಗ್ ಹೋದ್ರೆ ಜೀ ಅಂತ ಹೋಗುತ್ತಲ್ಲ ಸರ್, ಅದಕ್ಕೆ ಜೀಪು ಅಂತ ಕರಿತೀವಿ. ಜೀ ಅಂತ ಹೋಗಿದ್ಕೆ ಜೀಪು, ಎಸ್ ಸರ್. ಕರ್ರ ಅಂತ ಹೋದ್ರೆ ಕಾರು, ಅಂತ ಹೋದ್ರೆ ವಿಮಾನ ಸರ್. ಇರ್ಲಿ, ಇದನ್ನೆಲ್ಲ ನಮ್ಗೆ ಯಾಕೆ ತೋರಿಸ್ತಾ ಇದೀಯಪ್ಪ? ಸರ್ ನಿಮಗಲ್ಲ ಸರ್, ನಿಮ್ಮ ಮಕ್ಕಳಿಗೆ ಸರ್. ನನ್ ಮಗು ಇಲ್ಲ ಕಣೋ. ಶಾಕು ನೀವು ಅದಲ್ವಾ? ಅದಲ್ಲ ಅಂದ್ರೆ ನೀವು ಅದು ಅಂದ್ಕೊಂಡು ಇದನ್ನೆಲ್ಲ ತೋರಿಸಿದ್ನಲ್ಲ ಸರ್, ನೋಡಿದ್ರೆ ಅದೇ ಅಲ್ಲ ಸರ್. ನಾನ್ ಬರ್ತೀನಿ ಸರ್. ಏನು ಅದಲ್ಲ ಇದಲ್ಲ ಅಂತ ನಮ್ಮನೆಗೆ ಬಂದು ನಾಯಿ ನಡಿ ಸರ್ ಬಿಡಿ ಸರ್. ಬೀದಿಲ್ ಹೋಗೋ ನಾಯಿಗಳೆಲ್ಲ ನನಗ್ ಮಕ್ಳಿಲ್ಲ ಅಂತ ಆಡ್ಕತ್ತವ್ರಿ. ಸರ್, ನಾನು ಶಿಕ್ಷಣ ತಕ್ಷಣ ಎಂಬ ಯೂನಿವರ್ಸಿಟಿಯಿಂದ ಬಂದಿದ್ದು ಸರ್. ಹೇಳಿ. ನನ್ನ ಹೆಸರು LK ಬಾಲ್ ಅಂತ. LK ಬಾಲ್ ಅಂದ್ರೆ ಅದೇ ಸರ್, ಲವ್ ಏಯ್. ಲವ್ ಬಾಯ್ ಅಂತ ಸರ್. ಸರ್ ಒಂದು ಆಫರ್ ಇದೆ ಸರ್, ನಮ್ದರ್ಧ ನಿಮ್ದರ್ಧ ಅಂತ. ಇದರಲ್ಲಿ ನೀವು ಬುಕ್ಕು ಪೆನ್ ರಬ್ಬರ್ ಮಾತ್ರ ಕೊಟ್ರೆ ಸಾಕು ಸರ್, ಮಿಕ್ಕಿದೆಲ್ಲ ಫ್ರೀ ಆಗಿ ನಾವೇ ನೋಡ್ಕೊಳ್ತೀವಿ ಸರ್. ನೋಡ್ಕೊಳ್ತೀವಿ, ಬೇಕಾ ಸರ್? ಇವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇದು ಹೆಂಗೆ ಸರ್? ಇಷ್ಟ ಆಗಿಲ್ವಾ? ಬೇಡ ಬಿಡಿ, ಇನ್ನೊಂದು ಕೊಡ್ತೀನಿ. ಕೂಲ್ ಸರ್, ಕೂತ್ಕೊಳ್ಳಿ. ಇದು ಬೇಡವಾ? ಇದು ಬೇಡ. ನಿಮ್ ಸಿಟ್ಟಿಗೆ ಇನ್ನೊಂದು ಒಳ್ಳೆ ಆಫರ್ ಕೊಡ್ತೀನಿ ಸರ್. ಏನು? ನೋಡಿ, ಆ ಬೇವರ್ಸಿ ನನ್ ಮನೆಗೆ ಫ್ರೀ ಆಗಿ ಕಳ್ಸು. ಇದು ಫ್ರೀ ಆಫರ್ ಸರ್. ಹೆಂಗಿದೆ ಇದೆಲ್ಲ ಯಾರಿಗೆ ಸರ್? ನಿಮ್ದು 5 ವರ್ಷದ ಮಗುವಿಗೆ ಸರ್. ಒಂದ್ ಕೆಲಸ ಮಾಡಿ, ನಮ್ಮ ಹತ್ರ ಒಂದು ಆಫರ್ ಇದೆ. ಇದೆಯಾ? 2 ನಿಮಿಷ ಒಳಗಡೆ ಬನ್ನಿ ಅಂತ. ನನ್ನ ಆಫರ್ ಎಲ್ಲ ವರ್ಕೌಟ್ ಆಗಿದೆ. ಮಕ್ಕಳೇ ಇಲ್ಲ ಅಂತ ಸಾಯ್ತಾವ್ನಿ. 5 ವರ್ಷದ್ದು 2 ವರ್ಷದ್ದು ಆಫರ್ ಕೊಡಕ್ ಬರ್ತಾವ್ನಿ. ಮದುವೆಗೆ 5 ವರ್ಷ ಆದ್ರೂ ಮಕ್ಕಳು ಇಲ್ಲ ಕಣೋ, ಮಕ್ಕಳಿಲ್ವಾ? ಇಲ್ಲ. ಈ ಪೌರುಷನ ನಿಮ್ ಹೆಂಡತಿಗೆ ತೋರಿಸಿದ್ರು 4-5 ಮಕ್ಕಳಾದ್ರೂ ಆಗ್ತಿತ್ತು. ಏನ್ರಿ ಅಲ್ಲಿ ದಾರಿಲಿ ಹೋಗೋರೆಲ್ಲ ನನ್ನ ಮಕ್ಕಳಿಲ್ಲ ಅಂತ ಆಡ್ಕೊಂಡ್ ಸಾಯ್ತಾರೆ. ನಿನ್ ಮಕ್ಳು ಕೊಡಕ್ ಆಯ್ತದ? ಇಲ್ಲ. ನೀನ್ ಕೊಡಕ್ ಆಗಲ್ಲ ಅಂದ್ರೆ ಹೇಳು, ನಾನ್ ಇನ್ನೊಂದ್ ಮದ್ವೆ ಆಯ್ತೀನಿ. ನೀನ್ ಇರೋದಾದ್ರೆ ಇರು, ಇಲ್ಲ ಅಂದ್ರೆ ಹೋಗು. ನನ್ ಗಂಡ ನನ್ನ ಬಿಟ್ಟು ಬೇರೆ ಮತ್ತೆ ಆಗ್ತಾನಂತೆ. ನನಗಿನ್ ಯಾರ ಗತಿ? ಸಾಧು ಸರ್, ನಾನಾ ದೇವ್ರಿದ್ದಾನೆ ಸರ್, ನನ್ಗೆ ದೇವ್ರಿದ್ದಾನೆ. ದೇವ್ರೇ, ಯಾಕಪ್ಪ ಯಾಕೆ ಹೀಗ್ ಮಾಡ್ದೆ? ನಾವ್ ಹಚ್ಚಿದ ಗಂಕಟ್ಟೆಯಲ್ಲಿ ಗಮ್ ಅಂತ ಸ್ಮೆಲ್ ಬರ್ಲಿಲ್ವಾ? ಅಥವಾ ನಾವ್ ಹೊಡೆದ ಗಂಟೆಲಿ ಡಣ 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 ಅಂತ ಸೌಂಡ್ ಬರ್ಲಿಲ್ವಾ? ಅಥವಾ ನಾವ್ ಹೇಳಿದ ಮಂತ್ರದಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತ? ಯಾಕೆ ದೇವ್ರೆ ಹೀಗ್ ಮಾಡ್ದೆ? ನೀನೇನಾದ್ರೂ ನನಗ್ ಮಗು ಕೊಡ್ಲಿಲ್ಲ ಅಂದ್ರೆ ನಾನ್ ನಿನ್ ಮೇಲೆ ಕೇಸ್ ಹಾಕ್ತೀನಿ. ಲಾಯರ್ ಮಗಳೇ, ನಾನು ದೇವರು. ದೇವ್ರ ಮತ್ ಹಿಂಗಿದ್ದೀರಾ? ದೇವಲೋಕದಿಂದ ಇಲ್ಲಿಗೆ ಬರ್ಬೇಕಲ್ವಾ? ತುಂಬಾ ಬಿಸಿಲು, ಅದಕ್ಕೆ ಟ್ಯಾನ್ ಆಗಿದ್ದೀನಿ. ದೇವ್ರೆ, ನನಗ್ ಮಗು ಆಗಿಲ್ಲ ಅಂತ ನನ್ ಗಂಡ ಇನ್ನೊಂದ್ ಮದ್ವೆ ಆಗಕ್ ಹೋಗ್ತಿದ್ದಾನಂತೆ. ನೀನೇ ನನಗ್ ದಿಕ್ಕು. ಇದೊಂದು ಸಮಸ್ಯೆ ಏನಮ್ಮ? ಈ ಸಮಸ್ಯೆ ಇಟ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೆದರಿಸ್ತಿದೀಯಾ? ಏನು ಚಿಂತೆ ಮಾಡ, ನಾನು ಪರಿಹಾರ ಕೊಡ್ತೀನಿ. ಹೌದಾ? ನೋಡು, ನಿನ್ನ ಗಂಡ ನಿನ್ನನ್ನು ಮುಟ್ಟದಾಗಲೆಲ್ಲ ಮಕ್ಕಳಾಗಲಿ. ಅಯ್ಯೋ, ನನ್ನ ಗಂಡ ನನ್ನ ಮುಟ್ಟಾಗ್ಲಿಲ್ಲ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಏನ್ರಿ, ಏನು ಅಂದ್ರೆ? ಏಯ್ ಬಂತಾ ರೀ, ಅದೇನ್ ಕರೆಂಟ್ ಬಿಲ್ಲ ಕರೆಕ್ಟ್ ಟೈಮಿಗೆ ಬರಕ್ಕೆ ನಿಮ್ಗೇನೋ ಹೇಳ್ಬೇಕು ರೀ. ಏನೇ ಹೇಳೋದು? ಆಫೀಸಿಗೆ ಹೋಗೋ ಟೈಮ್ ಆಯ್ತು, ಇಲ್ಲಿ ಹೊತ್ಕೊಂಡು ಪತಂಗ ಹೊಡಿತಿದ್ಯಾ? ಅದಲ್ಲ ಏಯ್
ಯಾವನಪ್ಪ ಇದ್ಯಾವ್ದೆ ಪಕ್ಕದ ಮನೆ ಕರ್ಕೊಂಡು ನನಗ್ ಬೇಕಂದಿದ್ ನನ್ನ ಮಗು ಪಕ್ಕದ ಮನೆ ಮಗ ಬಂದದೆ. ಅಯ್ಯೋ ರೀ ನಿಮ್ಗೆ ಹೇಳೋದೇ ಮರ್ತೆ, ದೇವ್ರು ನನ್ಗೆ ಪ್ರತ್ಯಕ್ಷ ಆಗಿ ನಿನ್ ಗಂಡ ನಿನ್ನ ಮುಡ್ದಾಗ್ಲೆಲ್ಲ ಮಗು ಆಗ್ಲಿ ಅಂತ ಆಶೀರ್ವಾದ ಕೊಟ್ಟಿದ್ದಾನೆ. ಆ ಆಶೀರ್ವಾದ ಫಲ ಕಣ್ರಿ. ಏನು ದೇವ್ರು ಪ್ರತ್ಯಕ್ಷ ಆಗ್ಬಿಟ್ಟು ನೀನ್ ಮುಡ್ತಾಗೆಲ್ಲ ಮಗ ಆಗ್ಲಿ ಅಂತ ಆಶೀರ್ವಾದ ಕೊಡ್ತಾ ಇದ್ದಾರೆ. ಯಾವನಿಗೆ ಹೇಳ್ತಾ ಇದೀಯ ಕತೆನಾ? ಇವ್ ನೋಡಕ್ ನನ್ಗೆ ಅಪ್ಪ ಇದ್ದಂಗದಾನೆ ನನ್ ಮಗ ಅಂತ ಹೆಂಗೆ ನಮ್ಗೆ. ಅದು ನೀವು ಸಿಟ್ಟಲ್ಲಿ ಫೋರ್ಸ್ ಅಲ್ಲಿ ಜಾರ್ಸ್ ಹೋದ್ರಲ್ಲ, ಆ ಫೋರ್ಸ್ ಹಿಂಗ್ ಉಟ್ಬಿಟ್ಟಿದ್ ಅನ್ಕಂಡ್ರಿ. ಎತ್ತು ಕೊಡದ್ರೆ ಹಂಗ್ ಬರ್ತದೆ, ಹೌದು. ಹೋದ್ರೆ ಹಿಂಗ್ ಬರ್ತದೆ. ಇವಾಗ ಮಾಡ್ತೀನಿ ಮಗ ನೀರು. ಇವಾಗ ಎಲ್ಲಿ ಬುದ್ಧನೇ ಇಲ್ಲ. ದೇವ್ರು ಬಂದಂತೆ ಮಕ್ಳು ಬರ್ತದಂತೆ. ನಾನು ಆಫೀಸಿಗೆ ಹೋಗ್ತೀನಿ, ಮತ್ತೆ ನೀನ್ ಬಂದು ನೋಡ್ಕತ್ತೀನಿ. ಮಕ್ಳು ಮಕ್ಕಳ ಇವು. ಅಯ್ಯೋ ದೇವ್ರೆ, ಅಪ್ಪ 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 ಗೊತ್ತೈದಂಗೆ ಶುರು ಮಾಡ್ಕೊಂಡಿದ್ದೆ. ಒಂದು ಅನ್ನನೂ ತಿನ್ನಿಲ್ಲ ಅಪ್ಪ ಅಪ್ಪ ಅಂತ. ನಿಲ್ಸು. ಅಪ್ಪ ನಂಗೆ ಹೊಟ್ಟೆ ಹಸಿತಿದ್ಯಪ್ಪ. ಹೊಟ್ಟೆ ಹಸಿತಿದೆ ಮಗನೇ, ತಿನ್ನೋಕೆ ಸಾಕಮ್ಮ. ಬೇಡಪ್ಪ, ಅಪ್ಪ ತೊಳ್ದ ನಿನ್ ಕೈನ. ಏನಾಗಲ್ಲ ಟೇಸ್ಟ್ ಇರುತ್ತೆ.